ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲ ಅವರೆಲ್ಲರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆಯೇ ನನ್ನ ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನಾನಿವತ್ತು 1MG ಮಾಲಲ್ಲಿರೋಂತಹ ಶುಗರ್ ಔಟ್ಲೆಟ್ಗೆ ಹೋಗಿದ್ದೆ. ಅಲ್ಲಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಮೇಕಪ್ ಐಟಮ್ಸ್ ಬೈ ಮಾಡೋಕ್ಕಿತ್ತು. ಹಾಗೆಯೇ ನನಗೆ ಅಲ್ಲಿ ಔಟ್ಲೆಟಲ್ಲಿ ಇರೋವಂತಹ ಅವರು ಸರ್ವಿಸ್ ಕೊಡ್ತಾರಲ್ಲ ಗರ್ಲ್ಸ್ ನನಗೆ ಪರಿಚಯ ಇದ್ದಾರೆ. ಅವರು ಯಾವಾಗಾದರೂ ವೀಕೆಂಡ್ಸಲ್ಲಿ ಏನೇನಾದರೂ ಆಫರ್ ಇದ್ದರೆ ನನಗೆ ಕಾಲ್ ಮಾಡ್ತಾರೆ. ಸೊ ಐ ವಿಲ್ ಗೋ ಆ್ಯಂಡ್ ಬೈ ದಟ್ ಡೇ. ಆ್ಯಕ್ಚುಲಿ ಯಾರಾದರೂ ಈ ಥರ ಮೇಕಪ್ ಐಟಮ್ಸ್ ಏನಾದರೂ ಬೈ ಮಾಡೋಕ್ಕಿರುತ್ತಲ್ಲ, ನೀವು ಅವಾಗೆಲ್ಲನೂ ವೀಕೆಂಡ್ಸಲ್ಲೇ ಇಟ್ಕೊಳ್ಳಿ. ಯಾಕಂದರೆ ವೀಕೆಂಡ್ಸಲ್ಲಿ ಹೋದರೆ ನಿಮಗೆ ಎಲ್ಲ ಬ್ರ್ಯಾಂಡಲ್ಲೂ ಸಹಿತ ಹಾಗೆ ಎಲ್ಲ ಔಟ್ಲೆಟ್ಸಲ್ಲೂ ಏನಾದರೂ ಒಂದು ಆಫರ್ ಇಟ್ಟಿರ್ತಾನೆ. ಈದರ್ ನಿಮ್ಮದು ಲಿಪ್ಸ್ಟಿಕ್ಸ್ ಆಗಿರ್ಬೋದು ಅಥವಾ ಫೌಂಡೇಶನ್ ಕ್ರೀಮ್ ಆಗಿರ್ಬೋದು, ಎನಿ ಪ್ರಾಡಕ್ಟ್ಸ್ ವೆನ್ ಯು ಆರ್ ಬೈಯಿಂಗ್ ನಿಮಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಕೂಡ ಸಿಗುತ್ತೆ. ಹಾಗೆ ನಿಮ್ಗೆ ಒಂದೊಂದ್ಸಲ ಫ್ರೀ ಗಿಫ್ಟ್ಸೂ ಅದ್ರ ಜೊತೆಗೆ ಸಿಗುತ್ತೆ. ಇಲ್ಲಾಂದರೆ ಬೈ ಟು ಒನ್ ಮತ್ತು ಒನ್ ಐಟಮ್, ಇಫ್ ಯು ಆರ್ ಬೈಯಿಂಗ್ 2 ಪ್ರಾಡಕ್ಟ್ಸ್ 1 ಪ್ರಾಡಕ್ಟ್ ಫ್ರೀ ಅಂತಲೂ ಸಿಗುತ್ತೆ. ನನಗೆ ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅವ್ರಿಗೆ ಇವತ್ತು ಆಫರ್ ಇತ್ತು. ಸೊ ಅದಕ್ಕೆ ನನಗೆ ಕಾಲ್ ಬಂದಿತ್ತು, ಇದು ಆಫರ್ ಇದೆ ಅಂತ. ಸರಿ ಅಂದ್ಕೊಂಡ್ಬಿಟ್ಟು ನಾನು ಪರ್ಚೇಸ್ ಮಾಡೋಣ ಅಂತ ಹೋದೆ. ನಂಗೆ ಆ್ಯಕ್ಚುಲಿ ಬೇಕಾಗಿದ್ದು ಫೌಂಡೇಶನ್ ಕ್ರೀಮು ಮತ್ತು ಫೌಂಡೇಶನ್ ಅಲ್ಲ, ಇದು ನಾನು ಜನರಲ್ ಆಗಿ ಡೈಲಿ ಆಫೀಸ್ಗೆ ಯೂಸ್ ಮಾಡೋದು ಆಲ್ ಸೆಟ್ಟು ಬನಾನಾ ಪೌಡರ್ ಅಂತ ಒಂದು ಬರುತ್ತೆ ಶುಗರ್ ಬ್ರ್ಯಾಂಡಲ್ಲಿ, ಅದು ಹಾಗೆ ಇಲಿಮಿನೇಟಿಂಗ್ ಮಾಯ್ಶ್ಚರೈಸರ್ ಒಂದು ಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಬೈ ಮಾಡೋಣ ಅಂತ ಅಂದ್ಕೊಂಡು ಹೋಗಿದೆ. ಹಾಗೆಯೇ ಅಲ್ಲಿ ಆ್ಯಕ್ಚುಲಿ ಶುಗರ್ ಪಾಪ್ದು ಲಿಪ್ಸ್ಟಿಕ್ಸ್ ಏನಿದೆ ಅದು ಅವರು ಎಡಿಷನ್ನ ಕ್ಲೋಸ್ ಮಾಡೋಣ ಅಂತ ಇದ್ರಂತೆ. ಅದು ಇವಾಗ ನಾನು ಬೈ ಮಾಡಿಲ್ಲ ಅಂದರೆ ಮತ್ತು ಇನ್ಯಾವತ್ತೂ ಅದು ಸಿಗಲ್ಲ, ರಿಪಿಟೇಷನ್ ಬರಲ್ಲ ಅಂತ ಅವರಿಬ್ರು ಹೇಳ್ತಾಯಿದ್ರು. ಸರಿ ಅಂದ್ಕೊಂಡು ನಾನು ಇವತ್ತು ಅದರಲ್ಲಿ ಯಾವುದು ಕಲರ್ಸ್ ನಂಗೆ ಸೂಟ್ ಆಗುತ್ತೆ ಅದನ್ನು ಬೈ ಮಾಡಿ ಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನನಗೆ ಶುಗರ್ ಪಾಪ್ ಲಿಪ್ಸ್ಟಿಕ್ಸ್ ತುಂಬ ಸೂಟ್ ಆಗ್ತಾಯಿದೆ ಮತ್ತು ನನಗೆ ಇಷ್ಟ ಕೂಡ ಆಯಿತು. ಯಾಕಂದರೆ ಅದು ಜಾಸ್ತಿ ಬೆಳಗ್ಗೆ ಒಂದು ಸಲ ಹಚ್ಚಿದ್ರೆ ಈವ್ನಿಂಗ್ ತನಕ ಹಾಗೇ ಇರುತ್ತೆ ಆಫೀಸಲ್ಲಿ. ನನಗೆ ಪದೇ ಪದೇ ಅಪ್ಲೈ ಮಾಡಬೇಕು ಅಂತಲೂ ಇರಲ್ಲ. ಅದಕ್ಕೆ ನನಗೆ ಆ್ಯಕ್ಚುಲಿ ಇಷ್ಟ ಆಗಿದೆ. ಹಾಗೆ ಮತ್ತು ಅದು ತುಂಬ ಬಜೆಟ್ ಫ್ರೆಂಡ್ಲಿ ಕೂಡ ಇತ್ತು. ನಾನು ಫಸ್ಟ್ ತೊಗೊಳ್ಳುವಾಗ 2 ಕಲರ್ಸ್ ತೊಗೊಂಡಿದ್ದೆ. ಅದಕ್ಕೆ ಈ ಸಲ ಹೋಗ್ಬಿಟ್ಟು ಎಲ್ಲ ಉಳಿದಿರೋ ಕಲರ್ಸ್ ಯಾವುದೇ ಚೆನ್ನಾಗಿದೆ ಅದನ್ನೆಲ್ಲ ತೊಗೊಳ್ಳೋಣ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಅಲ್ಲಿ ಒಂದೊಂದೇ ಅಪ್ಲೈ ಮಾಡಿ ತೋರಿಸಿದಾಗ ಅವ್ರಿಗೂ ಕೆಲವ್ದು ಇಷ್ಟ ಆಗ್ತಿರ್ಲಿಲ್ಲ, ಕೆಲವ್ದು ನನಗೆ ಸೂಟ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಅದು ಬೇಸ್ಡ್ ಆನ್ ದ್ಯಾಟ್ ಅವ್ರ ಒಪಿನಿಯನ್ ತೊಗೊತಿದ್ದೆ. ಹಾಗೆ ನನಗೇನು ಇಷ್ಟ ಆಯಿತು ಅದನ್ನು ಬೈ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಲಿಪ್ಸ್ಟಿಕ್ಸಲ್ಲಿ 3 ಕಲರ್ಸನ್ನ ನಾನು ಚೂಸ್ ಮಾಡಿದೆ. ಬಟ್ ಅವ್ರ ಹತ್ರ ಏನಾಯ್ತಂದರೆ ಅದರಲ್ಲಿ 1 ಶೇಡ್ ಮಾತ್ರ ಇತ್ತು. ಟೆಸ್ಟರಲ್ಲಿ 2 ಶೇಡ್ ಇತ್ತು. ಬಟ್ ಪ್ರಾಡಕ್ಟಲ್ಲಿ ಅವ್ರ ಹತ್ರ 2 ಶೇಡ್ ಇರಲಿಲ್ಲ. ಅದಕ್ಕೆ ಅವರು ಬೇರೆ ಔಟ್ಲೆಟಿಂದ ನಾವು ತರಿಸ್ಕೊಡ್ತೀವಿ ಮೇಡಮ್, ನಾಳೆ ಬಂದು ಇಸ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಬೇರೆ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡೋಕ್ಕಿತ್ತು. ಅದಂದರೆ ಬನಾನಾ ಪೌಡರು ಮತ್ತು ಇಲಿಮಿನೇಟಿಂಗ್ ಕ್ರೀಮ್ ಅದನ್ನೆಲ್ಲ. ಸರಿ ಅದನ್ನು ಚೂಸ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಆ್ಯಕ್ಚುಲಿ ನನಗೆ ಇಲ್ಲಿ ತೊಗೊಳ್ಳುವಾಗ ಲಿಪ್ಸ್ಟಿಕ್ಸ್ಗೆ ಜಾಸ್ತಿ ಟೈಮ್ ಆಯಿತು. ಸೊ ನೀವು ಯಾರಾದರೂ ಲಿಪ್ಸ್ಟಿಕ್ ಬೈ ಮಾಡಬೇಕು ಅಂತ ಇದ್ದರೆ ಶುಗರ್ ಪಾಪ್ದು ಇವಾಗೇ ಬೈ ಮಾಡಬೇಡಿ. ಇನ್ನೊಂದು 15 ಡೇಸ್ 1 ಮಂತ್ ಒಳಗೆ ಅವ್ರದ್ದು ಈ ಹೊಸ ಎಡಿಷನ್ಸ್ ಏನಿದೆ ಶುಗರ್ ಪಾಪ್ ಲಿಪ್ಸ್ಟಿಕ್ದು ಅದನ್ನು ಅವರು ಕ್ಲೋಸ್ ಮಾಡಿಬಿಡ್ತಾರೆ, ಆಮೇಲೆ ಸಿಕ್ಕೋದೇ ಇಲ್ಲ. ಆ್ಯಕ್ಚುಲಿ ನಾನಿವತ್ತು ತೊಗೊಂಡಿದ್ದು ಲಿಪ್ಸ್ಟಿಕ್ ಶೇಡ್ ಬಂದುಬಿಟ್ಟು ಒಂದು ನಂಬರ್ 4 ಮತ್ತು ನಂಬರ್ 6 ನಂಬರ್ 6 ಅಲ್ಲ, ನಂಬರ್ 8 ನಂಬರ್ 9 ಆ್ಯಕ್ಚುಲಿ. ಅದರಲ್ಲಿ ಡಾರ್ಕ್ ಕಲರು ಇತ್ತು, ಹಾಗೆ ಲೈಟ್ ಕಲರ್ಸು ಇತ್ತು. ಇತ್ತೀಚೆಗೆ ನನಗೆ ಆ್ಯಕ್ಚುಲಿ ಬ್ರೌನ್ ಶೇಡ್ಸ್ ತುಂಬ ಇಷ್ಟ ಆಗ್ತಾಯಿದೆ. ಇವಾಗ ನಾನು ಹಚ್ಚಿರೋದು ಸ್ವಲ್ಪ ಬ್ರೌನ್ ಶೇಡ್ ಇದೆ ನೋಡಿ, ಅದು ನನ್ನ ಸಾರಿಗೂ ಸೂಟ್ ಆಗ್ತಾಯಿತ್ತು. ಹಾಗೆ ನಾರ್ಮಲ್ ಡೈಲಿ ವೇರಿಗೂ ಅದು ಇಷ್ಟ ಆಗುತ್ತೆ ಆ್ಯಕ್ಚುಲಿ ಹಾಕ್ಕೊಳ್ಳುವಾಗ. ಅದರ್ವೈಸ್ ನಾನು ತುಂಬ ಯೂಸ್ ಮಾಡ್ತಾ ಇದ್ದಿದ್ದು ಪಿಂಕ್ ಶೇಡ್ಸ್ ಆ್ಯಕ್ಚುಲಿ. ಬಟ್ ಅವರು ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ ನಾವು ಔಟ್ಲೆಟಿಗೆ ಹೋಗಿ ಬೈ ಮಾಡ್ತೀವಲ್ಲ, ಇನ್ನು ಆವಾಗ ಅವ್ರು ನೀಟಾಗಿ ಅಪ್ಲೈ ಮಾಡಿಸ್ತಾರೆ. ಹಾಗೆಯೇ ಅವರು ನೀಟಾಗಿ ಔಟ್ಲೈನ್ ಎಲ್ಲ ಬರೆಯೋದ್ರಿಂದ ನಮಗೆ ಕರೆಕ್ಟಾಗಿ ಐಡಿಯಾ ಸಿಗುತ್ತೆ ಅದು ನಮ್ಗೆ ಸೂಟ್ ಆಗ್ತಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು. ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡಿಬಿಡ್ತೀವಿ ಅಂತ ಹೇಳಿದರೆ ಇವಾಗೆಲ್ಲ ಆನ್ಲೈನಲ್ಲಿ ನಾವು ಮೇಕಪ್ ಐಟಮ್ಸ್ನ ಆರ್ಡರ್ ಮಾಡ್ತೀವಿ. ಆ್ಯಕ್ಚುಲಿ ಆನ್ಲೈನಲ್ಲಿ ಮೇಕಪ್ ಐಟಮ್ಸ್ ಆರ್ಡರ್ ಮಾಡೋದು ಅಷ್ಟು ಇಟ್ಸ್ ನಾಟ್ ಅ ರೈಟ್ ಡಿಸಿಷನ್ ಅಕಾರ್ಡಿಂಗ್ ಟು ಮೀ. ಯಾಕಂದರೆ ನೀವು ಔಟ್ಲೆಟ್ಗೆ ಹೋದರೆ ನಿಮಗೆ ಚಾಯ್ಸ್ ಇರುತ್ತೆ, ಟೆಸ್ಟರ್ಸ್ ಇರುತ್ತೆ. ಅವರು ನಮ್ಮ ಸ್ಕಿನ್ ಮೇಲೆ ಮತ್ತು ನಮ್ಮ ಲಿಪ್ಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾರೆ. ಆವಾಗ ನಮಗೇನಂತ ಅಂದರೆ ಚೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾನು ಇವತ್ತು ಹಂಗೆ ಅಂದ್ಕೊಂಡೇ ಹೋಗಿದ್ದು. ನಾನು ಇವತ್ತೆಲ್ಲನೂ ಲಿಪ್ಸ್ಟಿಕ್ ಶೇಡ್ಸ್ನ ಯಾವ್ದಾವ್ದು ಬೇಕೋ ಎಲ್ಲ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಶುಗರ್ ಪಾಪ್ ಲಿಪ್ಸ್ಟಿಕ್ಸಲ್ಲೂ ಅಷ್ಟೇ, ನೀವು 3 ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ ನಿಮಗೆ ಅದರಲ್ಲೂ 10% ಪರ್ ಪ್ರಾಡಕ್ಟ್ ಮೇಲೆ 10% ಸಿಗ್ತಾ ಇದೆ ಇವಾಗ. ಅದನ್ನು ಜಾಸ್ತಿ ದಿನ ಇರಲ್ಲ ಅನಿಸುತ್ತೆ ಇವಾಗ, ಯಾಕಂದರೆ ಅವ್ರದ್ದು ಆ ಎಡಿಷನನ್ನೇ ಕ್ಲೋಸ್ ಮಾಡ್ತಾ ಇದ್ದಾರೆ.
ಸೊ ಯಾರ್ಯಾರಿಗೆ ಶುಗರ್ ಪಾಪ್ ಲಿಪ್ಸ್ಟಿಕ್ ಬೇಕಂತ ಇದೆ ಅವರೆಲ್ಲರೂ ಪ್ಲೀಸ್ ಹೋಗಿ ಬೈ ಮಾಡಿ. ಮತ್ತು ಶುಗರ್ದು ಬ್ರ್ಯಾಂಡು ನಾನು ಮುಂಚೆ ಜಾಸ್ತಿ ಯೂಸ್ ಮಾಡ್ತಾನೆ ಇರಲಿಲ್ಲ, ಬಟ್ 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಎಲ್ಲ ಪ್ರಾಡಕ್ಟ್ಸೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಯಿದೆ ಇವಾಗ. ಹಾಗೆಯೇ ನಾನಿವತ್ತು ಅಲ್ಲಿ ಆಲ್ ಸೆಟ್ಗೋ ಬನಾನಾ ಪೌಡರ್ ಬೈ ಮಾಡಿದೆ. ಅದೂ ಅಷ್ಟೇ ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ. ಆ್ಯಕ್ಚುಲಿ ಆಲ್ ಸೆಟ್ಗೋ ಬನಾನಾ ಪೌಡರ್ ಬಂದುಬಿಟ್ಟು ಸ್ವಲ್ಪ ಯೆಲ್ಲೋಯಿಶ್ ಶೇಡಲ್ಲಿರುತ್ತೆ. ಯಾರ್ಯಾರಿಗೆ ಸ್ಕಿನ್ ಯೆಲ್ಲೋಯಿಶ್ ಶೇಡ್ ಇರುತ್ತಲ್ಲ ಅವ್ರಿಗದು ಸೂಟ್ ಆಗುತ್ತೆ. ಪಿಂಕಿಶ್ ಶೇಡ್ ಇರೋರಿಗೆ ಮೋಸ್ಟ್ಲಿ ಅದು ಸೂಟ್ ಆಗಲ್ಲ ಇರ್ಬೋದು. ಹಾಗೆಯೇ ಮತ್ತು ಇನ್ನೊಂದು ಪ್ರಾಡಕ್ಟ್ ಬೈ ಮಾಡಿದೆ, ಅದು ಬ್ಲಿಂಗ್ ಲೀಡರ್ ಇಲ್ಯುಮಿನೇಟಿಂಗ್ ಮಾಯ್ಶ್ಚರೈಸರ್ ಅಂತ. ನೀವು ಅದು ಮಾಯ್ಶ್ಚರೈಸರಲ್ಲೇ ಸ್ವಲ್ಪ ಇಲ್ಯುಮಿನೇಟಿಂಗ್ ಕ್ರೀಮ್ ಇಟ್ಟಿರ್ತಾನೆ. ಸೊ ಅದು ನೀವು ಹಚ್ಕೊಂಡ್ರೆ ನಿಮಗೆ ಏನಂದರೆ ಫಸ್ಟ್ ಸನ್ಸ್ಕ್ರೀನ್ ಹಚ್ಬಿಟ್ಟು ಆಮೇಲೆ ಮಾಯ್ಶ್ಚರೈಸರು ಇಲ್ಯುಮಿನೇಟಿಂಗ್ ಮಾಯ್ಶ್ಚರೈಸರ್ ಹಚ್ಚಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲೇ ಗ್ಲೋ ಬಂದುಬಿಡುತ್ತೆ. ಈ ಇಲ್ಯುಮಿನೇಟಿಂಗ್ ಮಾಯ್ಶ್ಚರೈಸರಲ್ಲಿ ಆ್ಯಕ್ಚುಲಿ 2 ಶೇಡ್ಸ್ ಇದೆ. ಒಂದು ಪಿಂಕ್ ಶೇಡಲ್ಲಿದೆ, ಇನ್ನೊಂದು ಗೋಲ್ಡನ್ ಕಲರ್ ಶೇಡಲ್ಲಿದೆ. ನನಗೆ ಆ್ಯಕ್ಚುಲಿ ಪಿಂಕ್ ಶೇಡ್ಗಿಂತ ಮುಂಚೆ ನಾನು ಪಿಂಕನ್ನು ಟ್ರೈ ಮಾಡಿದ್ದೀನಿ. ನನ್ನ ಹತ್ರ ಪಿಂಕ್ ಶೇಡ್ ಕೂಡ ಇದೆ ಆ್ಯಕ್ಚುಲಿ. ಬಟ್ ಗೋಲ್ಡನ್ ಶೇಡ್ ತೊಗೊಂಡ್ರೆ ಜಾಸ್ತಿ ಚೆನ್ನಾಗಿ ಕಾಣುತ್ತೆ ನನ್ನ ಸ್ಕಿನ್ಗೆ. ಸೊ ನೀವು ಅದರಲ್ಲಿ ಎರಡಲ್ಲೂ ಟೆಸ್ಟ್ ಮಾಡಿ ತೊಗೊಬೋದು. ನಿಮಗೆ ಆ್ಯಕ್ಚುಲಿ ನಿಮ್ಮ ಸ್ಕಿನ್ ಟೋನ್ ಬಂದು ಸ್ವಲ್ಪ ಪಿಂಕಿಶ್ ಇದ್ದರೆ ಪಿಂಕಿಶ್ ತೊಗೊಳ್ಳೋದು ಬೆಟರ್ ಆಗುತ್ತೆ. ನನಗೆ ಡೈಲಿ ಆಫೀಸ್ಗಂದ್ರೆ ನನಗೆ ಯೆಲ್ಲೋಯಿಶ್ ಶೇಡೇ ಜಾಸ್ತಿ, ಗೋಲ್ಡನ್ ಶೇಡೇ ಜಾಸ್ತಿ ಇಷ್ಟ ಆಗುತ್ತೆ. ಬಟ್ ನಮ್ಮ ಆಫೀಸಲ್ಲಿ ಕೆಲವರು ಗರ್ಲ್ಸ್ ಇದ್ದಾರೆ, ಅವ್ರಿಗೆ ಪಿಂಕ್ ಸ್ಕಿನ್ ಟೋನ್ ಇರೋರು ಅವರು ಪಿಂಕ್ ಶೇಡ್ ಯೂಸ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಮಧ್ಯದಲ್ಲಿ ಒಂದೊಂದ್ಸಲ ಹಚ್ಕೋತೀನಿ ಆ ಪಿಂಕ್ ಶೇಡ್ನ. ಮತ್ತು ಇನ್ನೊಂದು ನಾನು ಪ್ರಾಡಕ್ಟ್ ತೊಗೊಂಡೆ, ಅದು ಬಂದು ಹೈಲೈಟಿಂಗ್ ಸೆಟ್ಟಿಂಗ್ ಮಿಸ್ಟ್ ಅಂತ. ಅದು ನಾವು ಜಸ್ಟ್ ಸ್ಪ್ರೇ ಮಾಡಿಬಿಟ್ರೆ ಸಾಕು. ಈಗ ಒಂದ್ಸಲ ಮೇಕಪ್ ಆದಮೇಲೂ ಮುಖಕ್ಕೂ ಒಂದ್ಸಲ ಸ್ಪ್ರೇ ಮಾಡಿದ್ರೂ ಜಾಸ್ತಿ ಗ್ಲೋ ಲುಕ್ ಬರುತ್ತೆ. ಹಾಗೆಯೇ ಇಫ್ ಯು ಆರ್ ಅಪ್ಲೈಯಿಂಗ್ ಆನ್ ಯುವರ್ ಹ್ಯಾಂಡ್ಸ್ ಮತ್ತು ಲೆಗ್ಸು, ನೀವೇನಾದರೂ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಹಾಕ್ಕೊಳ್ಳುವಾಗ ಅದ್ರ ಮೇಲೆ ಅಪ್ಲೈ ಮಾಡಿದರೂ ಕೂಡ ನಿಮ್ಮ ಲೆಗ್ಗೆಲ್ಲ ಫುಲ್ ಶೈನಿಯಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ನೀವೇನಾದರೂ ಡೀಪ್ ನೆಕ್ ಅದು ಡ್ರೆಸ್ಸಸ್ ಏನಾದರೂ ಹಾಕ್ಕೊತಿದ್ದೀರಾ ಅಂತ ಹೇಳಿದರೆ ನೆಕ್ ರೀಜನಿಗೂ ಸಹಿತ ನೀವು ಸ್ಪ್ರೇ ಮಾಡ್ಕೊಬೋದು, ಅದು ಅವಾಗ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ನನಗೆ ಯಾರ್ಯಾರಿಗೆ ನೀವು ಈ ಥರ ಶುಗರ್ ಬ್ರ್ಯಾಂಡ್ಗೆ ಹೋಗಬೇಕು, ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ONMG ಮಾಲಲ್ಲಿ ಸಹಿತ ಒಂದು ಅವ್ರದ್ದು ಔಟ್ಲೆಟ್ ಇದೆ. ಸೊ ನಾನು ಜನರಲಾಗಿ ಅಲ್ಲೇ ಬೈ ಮಾಡೋದು. ಸೊ ನೋಡಿ, ನನಗೆ ಹಚ್ಕೊಂಡಿರೋ ಲಿಪ್ಸ್ಟಿಕ್ ನನ್ನ ಸಾರಿಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ನಾನಿವತ್ತು ಟ್ರೈ ಮಾಡಿರೋ ಎಲ್ಲ ಶೇಡ್ಸೂ ಸೂಟ್ ಆಗ್ತಾಯಿತ್ತು. ಇದೂ ಒಂದು ಡಾರ್ಕ್ ಶೇಡ್ ಆ್ಯಕ್ಚುಲಿ. ಇದು ಬಂದು ನಂಬರ್ 8 ಆ್ಯಕ್ಚುಲಿ. ಇದು ಸಕ್ಕದಾಗಿ ಕಾಣಿಸ್ತಾ ಇತ್ತು ಇವತ್ತಿನ ಸಾರಿಗೆ. ಬಟ್ ಆ್ಯಕ್ಚುಲಿ ಬಿಟ್ ಡಾರ್ಕ್ ಶೇಡೇ. ಬಟ್ ನಾವು ಇವಾಗ ಎಲ್ಲರೂ ತುಂಬ ಲೈಟ್ ಶೇಡ್ ಯೂಸ್ ಮಾಡ್ತೀವಿ, ಬಟ್ ಡಾರ್ಕ್ ಶೇಡ್ಸೂ ಚೆನ್ನಾಗಿ ಕಾಣುತ್ತೆ. ಒಂದೊಂದು ಸಾರೀಸ್ಗೆ ಡಾರ್ಕ್ ಶೇಡ್ ಇಟ್ಕೊಳ್ಳೋದು ಬೆಟರ್ ಅಂದ್ಕೋತೀನಿ. ಹಾಗೆಯೇ ನೋಡಿ, ನಾನೆಲ್ಲ ತೊಗೊಂಡಿರೋ ಪ್ರಾಡಕ್ಟ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಪ್ರಾಡಕ್ಟು ಇದೇನೆ, ಅದು ಸೆಟ್ಟಿಂಗ್ ಮಿಸ್ಟ್ ಅಂತ ಹೇಳ್ತಾರಲ್ಲ, ಅದು ನೀವು ಜಸ್ಟ್ ಮೇಕಪ್ ಆದಮೇಲೆ ಒಂದ್ಸಲ ನೀವು ಸ್ಪ್ರೇ ಮಾಡಿದರೆ ಫುಲ್ಲು ಗ್ಲೋ ಕಾಣುತ್ತೆ ನಿಮ್ಮದು ಫೇಸು. ಆಮೇಲೆ ನಿಮ್ಮದು ಬಾಡಿ ಮೇಲೇನೂ ನೋಡಿ ಈ ಥರ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಜೆಂಟ್ಲಾಗಿ ರಬ್ ಮಾಡಿದರೆ ಆಯಿತು. ಆವಾಗ ಫುಲ್ಲು ಶೈನಿ ಲುಕ್ ಕಾಣಿಸ್ತಾ ಇರುತ್ತೆ. ಆ್ಯಕ್ಚುಲಿ ನೀವೇನಾದರೂ ಯಾವುದಾದ್ರೂ ಈವ್ನಿಂಗ್ ಪಾರ್ಟೀಸಿಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರು ಅದನ್ನೆಲ್ಲ ಹಾಕ್ಕೋಬೋದು. ಆ್ಯಕ್ಚುಲಿ ಈವನ್ ನೆಕ್ ರೀಜನ್ಗೆ ಹಾಕ್ಕೋಬೋದು, ಫೇಸ್ ಮೇಲೆ ಫುಲ್ ಮೇಕಪ್ ಆದಮೇಲೆನೂ ಹಾಕ್ಕೋಬೋದು. ನಾನು ಅಂದ್ಕೊಂಡೆ, ನಾನು ಯಾವುದಾದ್ರೂ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡಾಗ ಆ್ಯಕ್ಚುಲಿ ನಂದು ಲೆಗ್ಸ್ಗೆಲ್ಲ ಅದನ್ನು ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಮತ್ತು ನೈಟ್ ಏನಾದರೂ ಈವ್ನಿಂಗ್ ಪಾರ್ಟೀಸ್ ಇದ್ದರೆ ಅದರಲ್ಲಿ ಲೆಗ್ಸು ಸ್ವಲ್ಪ ಶೈನಿ ಕಾಣುತ್ತೆ ಅಂತ ಆ್ಯಕ್ಚುಲಿ ಅದನ್ನು ತೊಗೊಂಡೆ. ಅದರ್ವೈಸ್ ಮುಖಕ್ಕಂದರೆ ಇವಾಗ ಎಲ್ಲರೂ ನಾವು ಇಲ್ಯುಮಿನೇಟಿಂಗ್ ಕ್ರೀಮ್ಸನ್ನೇ ಯೂಸ್ ಮಾಡ್ತೀವಿ. ಇದು ನೋಡಿ, ಇದು ಇಲ್ಯುಮಿನೇಟಿಂಗ್ ಮಾಯ್ಶ್ಚರೈಸರು. ಇದನ್ನು ಹಚ್ಚಿದರೆ ಸಾಕು, ಆಲ್ಮೋಸ್ಟ್ ಫುಲ್ ಗ್ಲೋ ಬಂದುಬಿಡುತ್ತೆ. ಆ್ಯಕ್ಚುಲಿ ಶುಗರ್ ಪಾಪ್ ಲಿಪ್ಸ್ಟಿಕ್ಸ್ ಮಾತ್ರ ಸೂಪರ್ಬ್ ಆ್ಯಕ್ಚುಲಿ. ಅದು ಜಸ್ಟು 200 ರೂಪೀಸ್ ಕಾಸ್ಟ್ ಆಗುತ್ತೆ ನಿಮಗೆ ಒಂದು ಲಿಪ್ಸ್ಟಿಕ್ ತೊಗೊಳಕ್ಕೆ. ಬಟ್ ಅದ್ರದ್ದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದೆ, ಅದು ಫುಲ್ ಲಿಪ್ಸ್ಗೆ ಕರೆಕ್ಟಾಗಿ ಕವರೇಜ್ ಕೊಡುತ್ತೆ. ಮತ್ತು ಕಲರ್ಸೂ ಅಷ್ಟೇ, ಕಲರ್ ಶೇಡ್ಸ್ ತುಂಬ ಚೆನ್ನಾಗಿದೆ ಶುಗರ್ ಪಾಪಲ್ಲಿ. ಅದಕ್ಕೆ ನಾನು ಅಂದ್ಕೊಂಡೆ, ಅದು ಆ ಎಡಿಷನ್ ಕ್ಲೋಸ್ ಆಗೋಕ್ಕಿಂತ ಮುಂಚೆನೇ ಒಂದು 3-4 ಶೇಡ್ಸನ್ನು ಅದರಲ್ಲಿ ಬೈ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡೆ ಇವತ್ತು ಹೋಗಿದ್ದೆ. ನನಗೆ ಶುಗರ್ ಬ್ರ್ಯಾಂಡ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿದೆ ಇವಾಗ. ನಾನು ಆ್ಯಕ್ಚುಲಿ ಯೂಸ್ ಮಾಡ್ತಿರೋದೆ ಫ್ರಮ್ 2 ಮಂತ್ಸಿಂದ. ಬಟ್ ನನಗೆ ಇಷ್ಟ ಆಗಿದೆ, ನನ್ನ ಸ್ಕಿನ್ ಟೋನ್ಗೆ ಅವ್ರದ್ದೆಲ್ಲ ಲೂಸ್ ಪೌಡರ್ ಎಲ್ಲದೂ ಇಷ್ಟ ಆಗ್ತಿದೆ.
ಹಾಗೇನೆ ಅಲ್ಲಿ ನಿಮಗೆ ಶುಗರ್ ಬ್ರ್ಯಾಂಡ್ನವ್ರೂ ಅಷ್ಟೇ, ಏನು ಅವರು ಶಾಪಲ್ಲಿ ಇರ್ತಾರಲ್ಲ ಅವ್ರು ನಿಜವಾಗ್ಲೂ ತುಂಬ ನೀಟಾಗಿ ಸರ್ವಿಸ್ ಕೊಡ್ತಾರೆ. ಹಾಗೆಯೇ ಮನೆಗೆ ಬಂದಾದಮೇಲೆ ನಾನು ಇವತ್ತು ಏನು ಪರ್ಚೇಸ್ ಮಾಡಿದೆ ಅದನ್ನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ಅಮೆಝಾನಿಂದ ಒಂದು ಶೇಡ್ಸ್ ಆಯಿತಾ ಆರ್ಡರ್ ಮಾಡಿದ್ದೆ. ಈ ಶೇಡ್ಸ್ ಏನಂತ ಹೇಳಿದರೆ, ಇದು ಶೇಪ್ ಏನಿದೆ, ಇದು ಯಾವ ಥರ ಅದ್ರದ್ದು ಲುಕ್ ಇದೆಯಲ್ಲ ಅದು ತುಂಬ ಅಂದರೆ ತುಂಬ ವೈರಲ್ ಆಗಿಬಿಟ್ಟಿದೆ. ಇವಾಗ ಎಲ್ಲ ಸೆಲೆಬ್ರಿಟೀಸು, ಎಲ್ಲರೂ ಇನ್ಫ್ಲುಯೆನ್ಸರ್ಸು ಎಲ್ಲರೂ ಈ ಥರದ್ದು ಒಂದು ಶೇಡ್ಸ್ನ ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅಮೆಝಾನಲ್ಲಿ ಹುಡುಕಿದಾಗ ಏನಂತ ಹೇಳಿದರೆ ಅದೇ ಥರ ಶೇಪ್ ಇರೋವಂಥದ್ದು ಒಂದು ನಾರ್ಮಲ್ ಬ್ರ್ಯಾಂಡಲ್ಲಿ ನನಗೆ ಸಿಕ್ತು. ಸೊ ಅದನ್ನು ನಾನು ಫಸ್ಟ್ ಬೈ ಮಾಡೋಣ, ಅದು ನನಗೆ ಸೂಟ್ ಆದರೆ ನೆಕ್ಸ್ಟ್ ನಾನು ಅದನ್ನೇ ಸೇಮ್ ಇದರಲ್ಲಿ ಎಕ್ಸ್ಪೆನ್ಸಿವ್ ಇರೋದು ಯಾವುದಾದ್ರೂ ಬೇರೆ ಒಳ್ಳೆ ಬ್ರ್ಯಾಂಡಲ್ಲಿ ಬೈ ಮಾಡೋಣ ಅಂದ್ಕೊಂಡು ತೊಗೊಂಡೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಏನೋ ಕ್ವಾಲಿಟಿ ಆ್ಯಾವ್ರೇಜ್ ಆಗಿರುತ್ತೆ ಅಂತ, ಬಟ್ ಅಂದರೆ ಸಖತ್ತಾಗಿತ್ತು. ಏನು ಇದು ಇದಿದೆಯಲ್ಲ ಈಗ ಶೇಡ್ಸು, ಇದ್ರದ್ದು ಶೇಪ್ ಆ್ಯಕ್ಚುಲಿ ಸಖತ್ತಾಗಿ ಇವಾಗ ವೈರಲ್ ಆಗಿಬಿಟ್ಟಿದೆ. ಅದು ಏನದು ಆ್ಯಕ್ಚುಲ್ ಆಗಿರೋಂತಹ ಇದು ಶೇಡ್ಸ್ ಇದೆಯಲ್ಲ ಅದಕ್ಕಿಂತನೂ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಹಾಗೆಯೇ ಮತ್ತು ನಮ್ಮ ಹಸ್ಬೆಂಡ್ಗೆ ಇನ್ನೊಂದು ಗಿಫ್ಟ್ ಬಂದಿತ್ತು, ಅದು ಎಗೇನ್ ಕಾಫಿ ಮಗ್. ಆದರೆ ಈ ಕಾಫಿ ಮಗಲ್ಲಿ ಇನ್ನೊಂದು ಏನಂತ ಮ್ಯಾಜಿಕ್ ಅಂತ ಹೇಳಿದರೆ, ಕಾಫಿ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲಿ ನೆಸ್ಕೆಫೆದು ಇನ್ಸ್ಟೆಂಟ್ ಪೌಡರ್ ಸಹಿತನೂ ಇಟ್ಟಿದ್ರು. ಅದಂತೂ ನನಗೆ ತುಂಬ ಅಂದರೆ ತುಂಬ ಕ್ಯೂಟ್ ಅನ್ನಿಸ್ತು. ನನಗೆ ಇವಾಗ 1 ಮಂತಿಂದ ನೋಡ್ತಾ ಇದ್ದೀನಿ, ಬರೀ ಎಷ್ಟೊಂದು ಮಗ್ಸೇ ಸಿಕ್ತು. ಇವತ್ತು ಕಲರ್ ಮಾತ್ರ ಡಿಫ್ರೆಂಟ್ ಆಗಿತ್ತು. ಆಮೇಲೆ ಈ ಕಲರ್ ಆ್ಯಕ್ಚುಲಿ ನನ್ನ ಫೇವ್ರೇಟ್ ಕಲರೇನೆ. ಆಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಒಂದು ಬಾಕ್ಸ್ ಫುಲ್ಲು ನೆಸ್ಕೆಫೆದು ಇನ್ಸ್ಟೆಂಟ್ ಪೌಡರ್ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಬೇಕು ಕಾಫಿ ಅದನ್ನು ಅವ್ರು ಇದರಲ್ಲಿ ಮಗ್ಗಲ್ಲಿ ಮಾಡ್ಕೊಂಡು ಕುಡೀಲಿ ಅಂತ ಅನಿಸುತ್ತೆ. ಬಟ್ ಐಡಿಯಾ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು, ನನಗೆ ನೋಡೋಕ್ಕೇ ಕ್ಯೂಟ್ ಅನ್ನಿಸ್ತು. ನಾನು ಅದೇ ಅನ್ಕೊತಾ ಇದ್ದೆ, ಇಷ್ಟೊಂದು ಮಗ್ಸ್ ಬಂದಿದೆ, ಯಾವಾಗ ಯೂಸ್ ಮಾಡ್ತೀನಪ್ಪ ಅಂತ ಹೇಳಿಬಿಟ್ಟು. ನನಗೆ ಮನೇಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ, ಈ ಥರ ಗಿಫ್ಟ್ ಐಟಮ್ಸ್ ಬಂದುಬಿಟ್ಟು ನನಗೆ ಆ್ಯಕ್ಚುಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಕೆ ಜಾಗ ಎಲ್ಲ ಆಗಿಬಿಟ್ಟಿದೆ. ಬಿಕಾಸ್ ಇದೆಲ್ಲದೂ ಎಕ್ಸ್ಟ್ರಾ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅದಕ್ಕಿಂತ ಇದೆಲ್ಲ ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ. ಮತ್ತು ಹಾಗೇ ನಾನು ಅದನ್ನು ಆಚೆ ತೆಗೆದಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಮ್ಮ ಮೇಡ್ ಇಲ್ಲ ಮತ್ತು ನಮ್ಮ ಕುಕ್ ಇರ್ತಾರಲ್ಲ, ಅವರು ಏನಾದರೂ ಒಂದು ಬೀಳಿಸ್ಬಿಟ್ಟು ಒಡೆದಾಕಿ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಆ ಪ್ಯಾಕೇಜಿಂದ ತೆಗಿಯೋಕ್ಕೆ ಹೋಗಲ್ಲ, ಹಾಗೇ ಒಂದು ಕಬೋರ್ಡಲ್ಲಿ ಡಂಪ್ ಮಾಡ್ತಾ ಬರ್ತೀನಿ. ನಾನು ಶುಗರ್ ಬ್ರ್ಯಾಂಡ್ದು ಇನ್ನೇನು ಹೇಳೋಕ್ಕೆ ಜಾಸ್ತಿ ಉಳಿದೇ ಇಲ್ಲ, ಬಿಕಾಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ ನಾನು ಇವತ್ತು ಏನೇನು ಬೈ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಒಂದು ಇದು ಏನಂದರೆ ಇಲಿಮಿನೇಟಿಂಗ್ ಮಾಯ್ಶ್ಚರೈಸರ್ ಬೈ ಮಾಡಿದ್ದೆ, ಇನ್ನೊಂದು ಆಲ್ ಸೆಟ್ಟಿಗೂ ಬನಾನಾ ಪೌಡರ್ ಬೈ ಮಾಡಿದ್ದೆ, ಹಾಗೆ ಇನ್ನೊಂದು ಸೆಟ್ಟಿಂಗ್ ಮಿಸ್ಟ್, ಅದು ಎಗೇನ್ ಇಲಿಮಿನೇಟಿಂಗ್ ಸೆಟ್ಟಿಂಗ್ ಮಿಸ್ಟ್ನ ಬೈ ಮಾಡಿದ್ದೀನಿ. ಅಷ್ಟೇ 3 ಪ್ರಾಡಕ್ಟ್ಸ್ ಬೈ ಮಾಡಿದ್ದೀನಿ. ಬಟ್ ಈ 3 ಪ್ರಾಡಕ್ಟ್ಸಲ್ಲಿ ಏನಂತ ಹೇಳಿದರೆ, ನನಗೆ ಆಫರ್ ಇದ್ದಾಗ ಬೈ ಮಾಡಿದ್ರಿಂದ ನಾನು 2 ಬೈ ಮಾಡಿದ್ರೆ 1 ಫ್ರೀ ಅಂತ ಇತ್ತು. ಸೊ ಅದಕ್ಕೆ ನಾನು 2 ಪರ್ಚೇಸ್ ಮಾಡಿದೆ. ಇನ್ನೊಂದು ನನಗೆ ಅದು ಸೆಟ್ಟಿಂಗ್ ಮಿಸ್ಟ್ ಇದೆಯಲ್ಲ ಅದು ನನಗೆ ಫ್ರೀಯಾಗಿ ಸಿಕ್ತು. ಸೊ ಯಾರಾದರೂ ನೀವು ಬೈ ಮಾಡಬೇಕು ಅಂತ ಹೇಳಿದರೆ ಶುಗರ್ ಬ್ರ್ಯಾಂಡ್ದು, ಪ್ಲೀಸ್ ಟ್ರೈ ಟು ಪ್ಲ್ಯಾನ್ ಇಟ್ ಆನ್ ವೀಕೆಂಡ್ಸಲ್ಲಿ ಅಂದರೆ ನಿಮ್ಗೆ ಆಫರ್ ಸಿಗುತ್ತೆ. ಹಾಗೆ ನನಗೆ ಇವತ್ತು ಬೈ ಮಾಡಿರೋ ಈ ಗಾಗಲ್ಸ್ ಆಯಿತಾ, ನಾನು ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ಐ ಥಿಂಕ್ ನಾನು ಇನ್ನೂ ಅದು ಒರಿಜಿನಲ್ ಇದು ಏನಂದರೆ ಯಾವುದಾದ್ರು ಎಕ್ಸ್ಪೆನ್ಸಿವ್ ಬ್ರ್ಯಾಂಡಿಂದ ಬೈ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಅನಿಸ್ತು. ಬಿಕಾಸ್ ಅಷ್ಟು ಇದ್ರದ್ದು ಕ್ವಾಲಿಟಿ ಚೆನ್ನಾಗಿತ್ತು. ನಿಮ್ಗೆ ಯಾರ್ಯಾರಿಗೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾನು ಇವತ್ತು ನಾನು ಏನು ಸಾರಿ ಹಾಕ್ಕೊಂಡಿದ್ದೀನಿ ಮತ್ತು ಏನು ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಫಿಟ್ ಚೆಕ್ ವೀಡಿಯೋಸ್ ಆಯಿತಾ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಸಾರಿನ ನಾನು ಬಂದುಬಿಟ್ಟು ಅವಾಂತರದಲ್ಲಿ ತೊಗೊಂಡಿದ್ದು. ಅವಾಂತರ ಬ್ರ್ಯಾಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವ್ರದ್ದು ಬ್ರ್ಯಾಂಡ್ದು ಔಟ್ಲೆಟ್ಸ್ ತುಂಬ ಕಡೆ ಇದೆ. ಹಾಗೆಯೇ ನಿಮಗೆ ಆನ್ಲೈನಲ್ಲಿ ಸಹಿತ ಅವ್ರದ್ದು ನಿಮಗೆ ಸಿಕ್ಕತ್ತೆ. ಸೊ ನೀವು ಆನ್ಲೈನಲ್ಲಿ ಕೂಡ ಸ್ಯಾರೀಸ್ನ ಆರ್ಡರ್ ಮಾಡ್ಬೋದು. ಇದು ಆ್ಯಕ್ಚುಲಿ ಲೆನಿನ್ ಸಾಫ್ಟ್ ಕಾಟನ್ ಅಂತಾರಲ್ಲ ಆ ಥರದ್ದು. ಶೇಡ್ ಮಾತ್ರ ಸಖತ್ತಾಗಿದೆ, ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ 4 ಶೇಡು ಒಂದೇ ಸ್ಯಾರಿಯಲ್ಲಿದೆ. ಹಾಗೆಯೇ ಇಲ್ಲಿ ಸ್ಯಾರಿಗೆ ಕುಚ್ಚು ಸಹಿತನೂ ಅದು ನಾನು ತೊಗೊಳ್ವಾಗೇ ಹಾಗೆಯೇ ಇತ್ತು. ಬ್ಲೌಸ್ ಇದೆ, ರನ್ನಿಂಗ್ ಬ್ಲೌಸೇ ಇತ್ತು. ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನನ್ನ ಹೈಟ್ ಇರೋದ್ರಿಂದ ನನಗೆ ಸ್ಯಾರಿ ಲೆಂತ್ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ನಾನು ಕಟ್ ಮಾಡಿಸ್ಲೇ ಇಲ್ಲ. ನನ್ನ ಹತ್ರ ಒಂದು ಕ್ವಿನಿ ಬ್ಲೌಸ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಹಳೆ ಬ್ಲೌಸ್ ನನ್ನ ಹತ್ರ ಇರೋದು, ಬಟ್ ಇದು ತುಂಬ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ. ಮತ್ತು ಅದ್ರದ್ದು ಏನಂತ ಹೇಳಿದರೆ ಸ್ಟಿಚಿಂಗ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಈ ಸ್ಯಾರಿಗೆ ನಾನು ಏನು ಬ್ಲೌಸೇ ಸ್ಟಿಚ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ ಕ್ವಿನಿ ಬ್ಲೌಸ್ ಜೊತೆಗೇ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಸಿಂಪಲ್ಲಾಗಿ ನಾನು ಜುಮ್ಕಾ ಗೋಲ್ಡ್ ಜುಮ್ಕಾ ಜೊತೆಗೆ ಮ್ಯಾಚ್ ಮಾಡಿಲ್ಲ, ನಾರ್ಮಲ್ ಆರ್ಟಿಫಿಷಿಯಲ್ ಜುಮ್ಕಾ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಾಕ್ಕೊಂಡಿರೋ ಬ್ಯಾಂಗಲ್ಸ್ ಏನಿದೆ ಅಂತ ಹೇಳಿದರೆ ಅದು ರಾಜಸ್ಥಾನಿ ಸ್ಟೈಲ್ದು ಬ್ಯಾಂಗಲ್ಸ್. ಅದು ತಾಮ್ರದ್ದು ಮೆಟೀರಿಯಲಲ್ಲಿ ಮಾಡಿ
ಮಾಡಿದ್ದಾರೆ. ಅದು ಆ್ಯಕ್ಚುಲಿ ನಾನು ತೊಗೊಂಡ್ಬಿಟ್ಟೇ ತುಂಬ ವರ್ಷ ಆಯಿತು, ಬಟ್ ಸ್ಟಿಲ್ ಇದು ನನ್ನ ಜೊತೆಗಿದೆ. ಐ ಹೋಪ್ ಯು ಆಲ್ ಲೈಕ್ ಮೈ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.